ಗಣೇಶ್ ಮುಗವೀರ್ ಅವರ ಬಗ್ಗೆ ತುಂಬಾ ಹೊಗಳಿಕೆಯ ಮಾತುಗಳನ್ನು ಈ ವೇದಿಕೆಯಲ್ಲಿ ಆಡಿದ್ದಾರೆ. ನಾನು ಇವರು ಕರೆದು ಒಂದು ಮಾತಾಗ ಮೆಲ್ಲ ಕೇಳಿದೆ, ಸರ್ ನಿಮ್ಮ ಅಪ್ಪ ಏನ್ ಮಾಡ್ತಿದ್ರು ಅಂತ. ಅವ್ರು ಹೇಳ್ತಾರೆ, ಸರ್ ನಮ್ಗೆ ಯಾವ ಹಿನ್ನೆಲೆಯೂ ಇರಲಿಲ್ಲ. ನೆನಪಿಟ್ಕೊಳ್ಳಿ ಮಕ್ಕಳೇ, ಆವತ್ತು ಇದೇ ಶಾಲೆ ಕಟ್ಟಿದ ಒಬ್ಬ ಪುಣ್ಯಾತ್ಮ ವಿದ್ಯಾರ್ಥಿ ಜೀವನದಲ್ಲಿ ಇರಬೇಕಿದ್ರೆ ನಿಮ್ಗೆ ಬೇಕಾದ ಹಾಗೆ ಒಳ್ಳೆ ಶೂ ಇರಲಿಲ್ಲ, ನಿಮ್ಗೆ ಬೇಕಾದ ಹಾಗೆ ಹಾಕೋದಕ್ಕೆ ಒಳ್ಳೆ ಯೂನಿಫಾರ್ಮ್ ಇರಲಿಲ್ಲ, ನಿಮ್ಗೆ ಬೇಕಾದ ಹಾಗೆ ಹಾಕೋದಕ್ಕೆ ಒಳ್ಳೆ ಬ್ಯಾಗ್ ಇರಲಿಲ್ಲ, ಅಲ್ಲ ನಿಮ್ಮ ಹಾಗೆ ಖರ್ಚಿಗೆ ಕೊಡುವಂತ ಪಾಕೆಟ್ ಮನಿ ಇರಲಿಲ್ಲ. ಆದರೆ ಅದು ಯಾವುದೂ ಇಲ್ಲದೆ ಸ್ವಂತ ಪರಿಶ್ರಮದಿಂದ ಬೆಳೀತಾ ಬೆಳೀತಾ ಅದು ಯಾವುದೋ ಒಂದು ಸಂಸ್ಥೆ ಇನ್ನು ಕೊಡ್ತಾರೆ ಅಂತ ಗೊತ್ತಾದಾಗ ಅದನ್ನು ತಗೊಂಡು ಬಂದು ಆ ಶಾಲೆಯನ್ನು ಬೆಳೆಸಿ ಅಲ್ಲಿ ನಿಮ್ಮಂತಹ ಸಾವಿರಾರು ಮಕ್ಕಳಿಗೆ ವಿದ್ಯೆ ಕೊಟ್ಟು ನೀವು ಬೆಳೆಯುವುದನ್ನು ನೋಡಿ ಖುಷಿ ಪಡುವ ಹಂತಕ್ಕೆ ಅವರು ಬೆಳೆದಿದ್ದಾರಲ್ಲ, ಅವರ ಬದುಕು ನಿಮಗೆ ಮೊದಲು ಮಾರ್ಗದರ್ಶನ ಆಗಬೇಕಾದ್ದು. ಹಾಗಾಗಿ ನಾವು ಯಾವತ್ತು ಶಾಲೆಗೆ ಬಂದಾಗ ನಮ್ಗೆ ಎಲ್ಲಿ ರೋಲ್ ಮಾಡೆಲ್ ಕಾಣ್ತಾರೆ ಅಂತ ಹೊರಗೆ ನೋಡುವುದಲ್ಲ, ಯಾರ್ಯಾರನ್ನು ನೋಡಬೇಡಿ, ನಿಮ್ಮ ಶಾಲೆ ಒಳಗಿರ್ತಾರೆ ಅವರ ಬದುಕಿನ ಕಥೆ ಕೇಳಿ. ನಾನು ಒಂದು ಮಾತು ಹೇಳಲ್ಲ, ಬಹುಶಃ ಇಂಥ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಸರ್ ಪುರುಸೊತ್ತಿದ್ರೆ ನೀವು ಮಕ್ಕಳನ್ನು ಕೂರಿಸ್ಕೊಂಡು ನಿಮ್ಮ ಬಾಲ್ಯದಿಂದ ಇವತ್ತಿನವರೆಗೆ ಬಂದ ನಿಮ್ಮ ಕಷ್ಟದ ಕಥೆಗಳನ್ನು ದಯವಿಟ್ಟು ಮಕ್ಕಳಿಗೆ ಹೇಳಬೇಕು ನೀವು. ಯಾಕೆಂದ್ರೆ ಅವ್ರಿಗೆ ಹೆಗ್ಗಳಿಕೆ ಅಲ್ಲ, ಅವ್ರಿಗೆ ಕಥೆ ಹೇಳಿ ಆಗಬೇಕಾದ್ದೇನಿಲ್ಲ, ಅವರನ್ನು ಗೌರವಿಸಿ ಆಗಿದೆ. ಎಲ್ಲಿನ ವಿಯೆಟ್ನಾಂ, ಎಲ್ಲಿನ ನಮ್ಮ ಈ ಕಿರಿಮಂಜೇಶ್ವರ, ಎಲ್ಲಿನ ಹೆಮ್ಮಾಡಿ, ಎಲ್ಲಿ ಒಂದು ಬಡತನದ ಮನೆಯಿಂದ ಬಂದಂತಹ ಒಬ್ಬ ಹುಡುಗ ಬೆಳೆದು ನಿಂತದ್ದು, ಶಾಲೆ ಕಟ್ಟಿದ್ದು. ಹಾಗಾದ್ರೆ ಅಲ್ಲಿ ಕರೆದು ಗೌರವಿಸ್ತಾರೆ ಅಂತಂದ್ರೆ ಈ ನೆಲದಿಂದ ಅಲ್ಲಿವರೆಗೆ ಹೋಗಿ ಒಂದು ಸಮ್ಮಾನವನ್ನ ಪಡೆಯುವ ಯೋಗ್ಯತೆ ಪಡೆದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಅಂದ್ರೆ ಅವರ ಬದುಕು ಹೇಗಿತ್ತು ಅಂತ ಕೇಳಬೇಕು ಮಕ್ಕಳ ಜೀವನದಲ್ಲಿ.